ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಇಂಡೈಜೆಷನ್ ಆಗಿರ್ಬೋದು, ಕಾನ್ಸ್ಟಿಪೇಷನ್, ಇಲ್ಲಾಂದರೆ ವೈಟಮಿನ್ B12 ಡೆಫಿಷಿಯನ್ಸಿ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್, ಹಾರ್ಟ್ ಬ್ಲಾಕ್ಸ್, ಯಾವುದೇ ರೀತಿಯ ಒಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ಬೋದು, ಇಲ್ಲಾಂದರೆ ಅಲ್ಝೈಮರ್ಸ್, ಡಿಫೆನ್ಷಿಯಾ, ಯಾವುದೇ ರೀತಿ ನೂರಾರು ಕಾಯಿಲೆ ಇರ್ಬೋದು. ಅದು ಎಲ್ಲನೂ ಪ್ರತಿಯೊಂದನ್ನು ನಾವು ತಗೊಳ್ಳೋ ಆಹಾರದಿಂದ, ಗಾಳಿ, ಆಹಾರ, ಎನ್ವೈರ್ಮೆಂಟು, ಸ್ಟ್ರೆಸ್ ಫ್ಯಾಕ್ಟರ್, ಲೈಫ್ ಸ್ಟೈಲ್ ಚೇಂಜಸ್, ಇದರಿಂದ ಬೇರೆ ಬೇರೆ ರೀತಿಯಿಂದ ಬರುತ್ತೆ. ಸೊ ಇದಕ್ಕೆ ಹೇಳ್ಬೇಕಂತ ಹೇಳಿದ್ರೆ ನಾವು ಏನು ತಗೊಳ್ತೀವಿ ನೋಡಿ, ಫುಡ್ ಇಂಟೇಕ್ ಆಗಿರ್ಬೋದು. ಫುಡ್ ಇಂಟೇಕ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಮದು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಯಾವಾಗ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೋ ಆವಾಗ ನ್ಯೂಟ್ರಿಯನ್ಸು ಅಬ್ಸಾರ್ಬ್ಸ್ ಆಗಲ್ಲ, ಎಲ್ಲ ಪಾರ್ಟಿಗೆ ಸರಿಯಾದ ಆರ್ಗನ್ಸ್ಗೆ, ಸೆಲ್ಸ್ಗೆ ಸರಿಯಾಗಿ ಸೇರೋದಿಲ್ಲ. ಆವಾಗ ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ಇವಾಗ ಬ್ಲಡ್ ವೆಸಲ್ಸು ಚೆನ್ನಾಗಿರಬೇಕು. ಯಾವಾಗ ಇದು ನಾವು ತಗೊಳ್ಳೋ ಊಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕೊಲೆಸ್ಟ್ರಾಲ್ ಎಲ್ಲ ಈ ಥರ ಫಾರ್ಮ್ ಆಗುತ್ತೆ ಆ ಕಡೆ ಈ ಕಡೆ. ಆವಾಗ ಇದು ಸರ್ಕ್ಯುಲೇಷನ್ ಅಂತೂ ಚೆನ್ನಾಗಾಗೋದಿಲ್ಲ. ಸೊ ಈ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಚೆನ್ನಾಗಾಗೋದಿಲ್ಲ. ಸೊ ಸೆಲ್ ಎನರ್ಜಿ ಅಂದರೆ ಮೈಟೊಕಾಂಡ್ರಿಯಾ ಸೆಲ್ ಎನರ್ಜಿ ಅಂದರೆ ನಮ್ಮದು ಪವರ್ ಹೌಸ್ ಆಗಿ ಇದ್ದಾಗೆ ಬಾಡಿಯಲ್ಲಿ. ಯಾವಾಗ ಇದು ಎನರ್ಜಿ ಸರಿಯಾಗಿ ಸೇರ್ತಾ ಇಲ್ವೋ, ಮೈಟೊಕಾಂಡ್ರಿಯಾ ನಮ್ಮದು ಸೆಲ್ಗೆ ಎನರ್ಜಿ ಮೆಟಬಲಿಸಮ್ ಅಂತ ಹೇಳ್ತಾರೆ, ನಾವು ತಗೊಳ್ಳೋ ಆಹಾರದಿಂದ ನಮ್ಮ ಎನರ್ಜಿ ಪ್ರೊಡ್ಯೂಸ್ ಆಗಿ ನಮ್ಮದು ಆರ್ಗನ್ಸ್ಗೆ, ಸೆಲ್ಸ್ಗೆ, ಎಲ್ಲ ಕಡೆ ಸಪ್ಲೈ ಆಗಬೇಕು. ಸೊ ಅದರಿಂದ ಅದು ಈ ಸೆಲ್ ಎನರ್ಜಿ ಎಲ್ಲ ಆದಮೇಲೆ ಎಕ್ಸ್ಕ್ರೀಷನ್ ಅಂತ ಹೇಳ್ತಾರೆ, ಎಲಿಮಿನೇಷನ್ ಪ್ರಾಸೆಸ್ಸು, ವೇಸ್ಟ್ ಪ್ರಾಡಕ್ಟ್ಸ್ ಅದೆಲ್ಲ ಹೊರಗಡೆ ಬಾಡಿಯಿಂದ ಬರಬೇಕು. ಯಾವಾಗ ಇದು ಯಾವುದಾದ್ರೂ ಒಂದು ಪ್ರಾಸೆಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಮ್ಮ ಬಾಡಿಯಲ್ಲಿ ಡಿಸೀಸ್ ಕಂಡೀಷನ್ಸು ಸ್ಟಾರ್ಟ್ ಆಗುತ್ತೆ. ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದೆಲ್ಲ ಚೆನ್ನಾಗಿರಬೇಕಂದ್ರೆ ಇದು ಒಂದು ಎಲಿಮೆಂಟ್ಸ್ ಅಷ್ಟೇ, ಒಂದೊಂದು ಎಲಿಮೆಂಟ್ಸು. ಇದಕ್ಕೆ ನಾವು ಚೆನ್ನಾಗಿರಬೇಕಂದ್ರೆ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು, ಬಾಡಿಯಲ್ಲಿ ಇದು ಪಾತ್ವೆ ಅನ್ನೋದು ಚೆನ್ನಾಗಿರಬೇಕು. ನೋಡಿ, ಈ ಪಾತ್ವೆ ಯಾವಾಗ ಚೆನ್ನಾಗಿರುತ್ತೋ ಆವಾಗ ನೀವು ಏನೇ ತಗೊಂಡ್ರೂ ಒಂದು ಈ ಪಾತ್ವೆಯಿಂದ ನಾವು ಯಾವುದೇ ಕಾಯಿಲೆನ ಪ್ರಿವೆಂಟ್ ಮಾಡ್ಬೋದು. ಅದು ತುಂಬ ಇಂಪಾರ್ಟೆಂಟು ಇಲ್ಲಿ. ಸೊ ಅದರಿಂದ ಒಂದು 1000 ಡಿಸೀಸ್ ಕಂಡೀಷನ್ ಆಗಿರ್ಬೋದು, ಅದಕ್ಕೆ ಪ್ರಿವೆನ್ಷನ್ ಒಂದೇ ಬ್ಲಡ್ಡು ಮತ್ತು ಬ್ಲಡ್ ವೆಸಲ್ಸ್ ಆಗಿರ್ಬೋದು, ಬ್ಲಡ್ ಡಿಟಾಕ್ಸ್ ಆಗಿರ್ಬೋದು, ಮತ್ತು ಬ್ಲಡ್ ವೆಸಲ್ಸ್ನ ಯಾವ ರೀತಿ ಒಂದು ಹೆಲ್ತಿಯಾಗಿ ಇಟ್ಕೊಬೇಕು, ಸ್ಟ್ರೆಂತ್ ಮಾಡಬೇಕು, ಸ್ಟ್ರೆಂತನ್ನು ನೋಡ್ಕೊಬೇಕು, ಮತ್ತು ಅದನ್ನು ಫ್ಲೆಕ್ಸಿಬಿಲಿಟಿನ ಯಾವ ರೀತಿ ನೀವು ಮೇಂಟೈನ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಮತ್ತು ಇದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡ್ರಂದ್ರೆ ನೋಡಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಸ್ ಅನ್ನೋದು ಕಮ್ಮಿ ಬರುತ್ತೆ.